ಹಾಯ್, ಮಲೆನಾಡು ಸೈಡಲ್ಲಿ ಮಾಡೋ ಕಡುಬನ್ನ ಸ್ವಲ್ಪ ಟೇಸ್ಟಿ ಆಗಿ ಆ್ಯಂಡ್ ಡಿಫ್ರೆಂಟ್ ಲುಕ್ಕಲ್ಲಿ ಲಂಚ್ ಬಾಕ್ಸ್ನ ರೆಡಿ ಮಾಡೋಣ. ಒಂದು ಬೌಲ್ ತೊಗೊಂಡು ಅದಕ್ಕೆ 2 ಗ್ಲಾಸಷ್ಟು ವಾಟರ್ನ ಹಾಕಿ ನೆಕ್ಸ್ಟ್ ಸಾಲ್ಟನ್ನು ಒಂದು ಅರ್ಧ ಸ್ಪೂನಷ್ಟು ಆ್ಯಡ್ ಮಾಡ್ಕೊಳ್ಳಿ. ಎಷ್ಟು ಬೇಕಾಗುತ್ತೆ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ. ಇದು ರುಚಿ ಜಾಸ್ತಿ ಆಗಬಾರ್ದು, ಟೇಸ್ಟ್ ಕೂಡ ಕಂಪ್ಲೀಟ್ಲಿ ಹೋಗಿಬಿಡುತ್ತೆ. ಆ್ಯಂಡ್ ಹಾಗೆ ಸ್ವಲ್ಪ ಹೊತ್ತು ಕುದಿಯೋಕೆ ಬಿಡೋಣ ಇದನ್ನು ನೀರು. ನೆಕ್ಸ್ಟು ಒಂದು ಬೌಲಲ್ಲಿ ಅಕ್ಕಿ ಹಿಟ್ಟನ್ನ ತಗೊಳ್ಳೋಣ. ಮಕ್ಳಿಗೆ ಮಾಡಬೇಕಾದ್ರೆ ಇದು ಫುಲ್ಲು ಪೇಸ್ಟಿಯಾಗಿ ಇರಬೇಕು ಅಕ್ಕಿ ಹಿಟ್ಟು. ರೈಸ್ ಫ್ಲೋರ್ ಅಂತ ಹೇಳಿ ಅಂಗಡೀಲಿ ಕೂಡ ಸಿಗುತ್ತೆ. ನೋಡಿ, ಇದನ್ನು ನೀರಲ್ಲಿ ಇವಾಗ ನೀರು ಕುದೀತಿದೆ. ಸೊ ವಾಟರಲ್ಲಿ ಕಂಪ್ಲೀಟಾಗಿ ಆ್ಯಡ್ ಮಾಡ್ಕೊಳ್ಳೋಣ. ನೆಕ್ಸ್ಟು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡೋಣ. ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ರೌಂಡ್ ಮಾಡಿ ಸ್ಮ್ಯಾಶ್ ಮಾಡಿ ತುಪ್ಪನೂ ಕೂಡ ಆ್ಯಡ್ ಮಾಡಿ 10 ಮಿನಿಟ್ಸು ವೆಯ್ಟ್ ಮಾಡೋಣ. ಅದು ಸ್ವಲ್ಪ ತಣ್ಣಗಾಗಲಿ ಅಂತ. ಅದಾದಮೇಲೆ ಒಂದು ಸ್ಟೀಮರ್ ತೊಗೊಳ್ಳೋಣ. ಇಡ್ಲಿ ಕುಕ್ಕರ್ ಇರುತ್ತೆ ಗೊತ್ತಾ, ಅದು ಸ್ಟೀಮರ್ ಪ್ಲೇಟ್ ಕೊಟ್ಟಿರ್ತಾರೆ ಸ್ಟೀಮ್ ಮಾಡ್ಕೊಳ್ಳೋದಕ್ಕೆ ಅಂತ. ಅದರಲ್ಲಿ ಸ್ವಲ್ಪ ತುಪ್ಪನ ಆ್ಯಡ್ ಮಾಡಿ, ತುಪ್ಪ ಆ್ಯಂಡ್ ಆಯಲ್ ಎನಿಥಿಂಗ್ ಯಾವ್ದು ಬೇಕಾದರೂ ಆ್ಯಡ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನೀವು ಮಾಡ್ಕೋಬೋದು. ಇದನ್ನು ನಾನು ಬೌಲ್ ಶೇಪಲ್ಲಿ ಮಾಡಿದ್ದೀನಿ, ಸ್ವಲ್ಪ ಟೇಸ್ಟಿ ಸಿಗುತ್ತೆ ಆ್ಯಂಡ್ ಸ್ಪಾಂಜ್ ಶೇಪಲ್ಲಿ ಸಾಫ್ಟ್ನೆಸ್ ಬರುತ್ತೆ ಅಂತ. ನೀವು ರೌಂಡ್ ಶೇಪಲ್ಲಿ ಬೇಕಾದ್ರೂ ಮಾಡ್ಕೋಬೋದು, ಇಲ್ಲ ಬನಾನಾ ಶೇಪ್ ರೌಂಡಲ್ಲಿ ಉದ್ದ ಶೇಪಲ್ಲೂ ಮಾಡ್ಕೋಬೋದು. ನನಗಿದು ಇಷ್ಟ. ಸೊ ಬೌಲ್ ಶೇಪಲ್ಲಿ ಇಸ್ ಬೆಟರ್ ಕುಕ್ ಮಾಡೋದಕ್ಕೂ ಒಂದು ಫ್ರೈ ಮಾಡೋಕ್ಕೂ. ನೆಕ್ಸ್ಟು ಒಂದು ಪ್ಲೇಟಲ್ಲಿ ಆನಿಯನ್ ಕಟ್ ಮಾಡ್ಕೊಳ್ಳೋಣ. ನೆಕ್ಸ್ಟು ಸ್ವಲ್ಪ ಕಾಯಿ ಕ್ಯಾರೆಟ್ ತೊಗೊಂಡಿದ್ದೀನಿ. ಒಂದೇ ಒಂದು ಚಿಲ್ಲಿ ಕೂಡ ತೊಗೊಂಡಿರಿ, ಇಲ್ಲಿ ಹಾಕಿಲ್ಲ ಅದಕ್ಕೋಸ್ಕರ. ಆ್ಯಂಡ್ ಕರಿಬೇವಿನ ಸೊಪ್ಪು ಸ್ವಲ್ಪ ಚೂರು ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟು ಒಂದು ಬೌಲ್ ತೊಗೊಂಡು ಲೈಕ್ ಪ್ಯಾನ್ ತೊಗೊಂಡು ಸ್ವಲ್ಪ ಆಯಿಲ್ ಹಾಕಿ ಜೀರಾ ಆ್ಯಡ್ ಮಾಡ್ಕೊಳ್ಳಿ. ನಾನು ಎಲ್ಲದಕ್ಕೂ ಜೀರಾನೇ ಆ್ಯಡ್ ಮಾಡೋದು, ಸಾಸಿವೆ ಜಾಸ್ತಿ ಯೂಸ್ ಮಾಡಲ್ಲ, ರೇರ್. ಆ್ಯಂಡ್ ಸ್ವಲ್ಪ ಚಾಪ್ ಮಾಡಿರುವಂಥ ಆನಿಯನ್ನ ಹಾಕ್ಕೊಂಡೆ. ಅದು ಲೈಟಾಗಿ ಫ್ರೈ ಮಾಡ್ಕೊಳ್ಳಿ, ಸ್ಲಿಮ್ ಮಾಡಿ. ಫುಲ್ ರೋಸ್ಟ್ ಆದರೆ ಮಕ್ಕಳಿಗೆ ತಿನ್ನೋದಕ್ಕೆ ಟೇಸ್ಟ್ ಸಿಗಲ್ಲ, ಅದಕ್ಕೋಸ್ಕರ ಸ್ವಲ್ಪ ಕರಿಬೇವಿನ ಸೊಪ್ಪು ಆ್ಯಡ್ ಮಾಡಿಕೊಂಡೆ. ದೆನ್ ಸ್ವಲ್ಪ ಸಾಲ್ಟ್ ಹಾಕಿ ಅರಿಶಿನದ ಪುಡಿನ ಆ್ಯಡ್ ಮಾಡ್ಕೊಳ್ಳೋಣ. ಓಕೆ, ದೆನ್ ಕ್ಯಾರೆಟ್ ಆ್ಯಂಡ್ ಸ್ವಲ್ಪ ಕಾಯಿ ತುರಿದಿಟ್ಕೊಂಡಿದ್ದು ಅದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ದಪ್ಪ ಇರಬಾರ್ದು ಕಾಯಿ ತುರಿ, ಸ್ವಲ್ಪ ಸ್ಮಾಲಲ್ಲಿ ತುರ್ಕೊಳ್ಳಿ ಕಾಯಿನೂ. ಚೆನ್ನಾಗಿ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಓಕೆ, ಎಲ್ಲ ಫ್ರೈ ಆಗಿದೆ ಚೆನ್ನಾಗಿ. ಈಗ ಸ್ಟೀಮರಲ್ಲಿ ಇಟ್ಟಿದ್ದು ಅದು ಹೇಗೆ ಬೆಂದಿದೆ ಅಂತ ನೋಡೋಣ ಬನ್ನಿ. ಈಗ ಸ್ವಲ್ಪ ಪೆಪ್ಪರ್ ಕೂಡ ಆ್ಯಡ್ ಮಾಡ್ಕೊಳ್ಳಿ. ಪೆಪ್ಪರ್ ಪೌಡರ್ ಇದ್ದರೆ ಸ್ವಲ್ಪ ಕ್ರಿಸ್ಪಿ ಟೇಸ್ಟ್ ಕೊಡುತ್ತೆ. ನೋಡಿ, ಬೌಲ್ ಶೇಪ್ ಕಡುಬುಗಳೆಲ್ಲ ತುಂಬ ಸಾಫ್ಟಾಗಿ ಬೆಂದಿದೆ. ಇದೆಲ್ಲನೂ ಪ್ಯಾನ್ನಲ್ಲಿ ಮಿಕ್ಸರ್ನಲ್ಲಿ ಹಾಕೋಣ. ಎಲ್ಲ ಒಟ್ಟಿಗೆ ಮಿಕ್ಸ್ ಮಾಡೋಣ. ನೋಡಿ, ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಿಕ್ಸ್ ಮಾಡಿ. ಈಗ ಲಂಚ್ ಬಾಕ್ಸ್ ರೆಡಿ ಆಗಿದೆ. ಲುಕ್ಸ್ ನೋಡಿ ಸೂಪರ್ ಅಲ್ಲ? ಥ್ಯಾಂಕ್ ಯು.